ಹೇ ಶಾರದೆ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಫ್ರೆಂಡ್ಸು 21 ವರ್ಷಗಳಾದಮೇಲೆ ಸುತ್ತೂರು ಶಾಲೆಗೆ ಬಂದಿದ್ದೀವಿ. ಹುಡುಗಿರಿಗೆ ಅಂತ ಅಕ್ಕಮಹಾದೇವಿ ವಿದ್ಯಾರ್ಥಿ ನಿಲಯ ಇದೆ, ಹುಡುಗರಿಗೆ ಅಂತ ಬಸವೇಶ್ವರ ವಿದ್ಯಾರ್ಥಿ ನಿಲಯ ಇದೆ. ಆ ಮಕ್ಕಳನ್ನೆಲ್ಲ ನೋಡಬೇಕಾದ್ರೆ ನಮ್ಮನ್ನು ನಾವೇ ನೋಡ್ಕೊಂಡಂಗೆ ಆಗ್ತಿತ್ತು. ತುಂಬ ಖುಷಿ ಆಯಿತು ನಮ್ಮೆಲ್ಲರಿಗೂ ಕೂಡ. ಏನು ಮಾಡ್ತಿದ್ದೀರಾ ಹಾಸ್ಟೆಲಲ್ಲಿ? ಖುಷಿನಾ? ಹ್ಯಾಪಿನಾ ಎಲ್ಲರಿಗೂ? ನಿಜ? ಎಷ್ಟು ಖುಷಿಯಾಗಿದ್ದೀರಾ? ಫುಲ್ ಖುಷಿ. ಹೌದಾ? ಮನೆಗೆ ಹೋಗಿಲ್ವಾ ಈ ವಾರ? ಅಪ್ಪ ಅಮ್ಮ ಯಾವಾಗ ಬರ್ತಾರೆ? ವಾರಕ್ಕೊಂದ್ಸಲ. ನೀವು ಹಂಗೆ ಆಗ್ಬೇಕಲ್ವಾ? ಟೀಚರು, ಡಾಕ್ಟರು, ಪ್ರಿನ್ಸಿಪಲ್ ಆಗ್ತೀರಾ? ಚೆನ್ನಾಗಿ ಓದ್ತೀರಾ ಎಲ್ಲರೂ? ನಿಜನಾ? ಎಸ್ ಅಂತ ಹೇಳ್ಬೇಕು. ನಿಮ್ ಪಪ್ಪ ಮಮ್ಮಿ ನೋಡ್ತಿರ್ತಾರೆ, ನಾನು ಹಾಕ್ತೀನಿ. ಓ, ನನ್ ಮಗ ಇದ್ದಾನೆ ಈ ವಿಡಿಯೋದಲ್ಲಿ ಅಂತ ಖುಷಿ ಪಡ್ತಾರೆ ಫುಲ್. ಓಕೆನಾ? ಯಾರು ಡಾಕ್ಟರ್ ಆಗ್ಬೇಕಿಲ್ಲಿ? ಯಾರು ಟೀಚರ್ ಆಗ್ಬೇಕು? ಯಾರು ಲಾಯರ್ ಆಗ್ಬೇಕು? ನೀನ್ ಲಾಯರಾ? ಯಾರು DC ಆಗ್ಬೇಕು? ಡಿಸಿ ಡಾಕ್ಟರ್ ಯಾರಾಗ್ಬೇಕಿಲ್ಲಿ? ಓ, ಎಷ್ಟೊಂದ್ ಜನ ಡಾಕ್ಟರ್ಸ್ ಇದಾರೆ. ಪೊಲೀಸ್ ಜಾಸ್ತಿ ಇದಾರಲ್ಲಪ್ಪ, ಪೊಲೀಸ್ ಜಾಸ್ತಿ ಆಗ್ಬೇಕಂತೆ. ಓಕೆ ಓಕೆ. ಮತ್ತೆ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಬಾರ್ದು. ಓದ್ತಾ ಇದ್ದೀರಲ್ವಾ ಎಲ್ಲರೂ? ಈಗ ಯಾರೋ ನೋಡ್ದೆ ಬ್ಯಾಡ್ ವರ್ಡ್ ಅಲ್ಲಿ ಮಾತಾಡಿದ್ರು. ಚೆನ್ನಾಗಿ ಓದ್ಬೇಕು, ಕೆಟ್ಟ ಪದಗಳನ್ನ ಕಲಿಬಾರ್ದು. ಓಕೆ, ಅಪ್ಪ ಅಮ್ಮನ ಹೆಸರನ್ನ ಉಳಿಸ್ಬೇಕು. ಉಳಿಸ್ತೀರಾ? ಬಾಯ್. ಮೈಸೂರು ಬಂದಾಗ ಮೀಟ್ ಮಾಡೋಣ. ಬಾಯ್ ಬಾಯ್. ಒಬ್ಬ ವ್ಯಕ್ತಿ ಒಂದು ಜೀವನದಲ್ಲಿ ನೋಡುವಂಥ ಏಳು ಬೀಳು ಕಷ್ಟ ನೋವುಗಳನ್ನ ಒಬ್ಬ ವಿದ್ಯಾರ್ಥಿ ಹಾಸ್ಟೆಲ್ ಲೈಫಲ್ಲೇ ಅನುಭವಿಸ್ಬಿಟ್ಟಿರ್ತಾನೆ. ಬೇಜಾರಾಗಿಟ್ಕೊಂಡು ಪೇರೆಂಟ್ಸ್ಗೆ ಫೋನ್ ಮಾಡಿಕೊಂಡು ಬನ್ನಿ ಅದು ಇದು ಈ ಥರ ಜಸ್ಟ್ ಹೋಗಿ ಬಂದಿದ್ದಷ್ಟೇ ಹಾಸ್ಟೆಲ್ಗೆ ತುಂಬ ನೆನಪುಗಳು ಕಾಡ್ತಾ ಇತ್ತು. ಸೊ ನಿಮ್ಮನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತಿದೆ. ಎಷ್ಟೊಂದು ಕನಸುಗಳು ಇಟ್ಕೊಂಡಿದ್ದೀರಲ್ವಾ? ಹೌದಲ್ವಾ? ಅಪ್ಪ ಅಮ್ಮ ಏನು ಮಾಡ್ತಿರ್ತಾರೆ ಮನೆಯಲ್ಲಿ, ನಾವು ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ, ನಾವೇನು ಆಗಬೇಕು ಲೈಫಲ್ಲಿ, ಮನೇಲಿ ಎಷ್ಟು ಕಷ್ಟ ಇದೆ, ಯಾಕೆ ನಮ್ಮನ್ನು ಇಲ್ಲಿಗೆ ಹಾಕಿದ್ದಾರೆ ಎಲ್ಲ ಯೋಚನೆ ಮಾಡಿದ್ದೀರಾ? ಸೊ ಅದನ್ನು ನೀವು ಯಾವ ರೀತಿಯಲ್ಲಿ ಅವ್ರ ಕನಸುಗಳನ್ನ ಈಡೇರಿಸಬೇಕು ಅಂತ ಒಂದು ಯೋಚನೆ ಹಾಕ್ಕೊಂಡಿದ್ದೀರಲ್ವಾ? ನೋವು ಆಗುತ್ತೆ, ಬೇಜಾರಾಗುತ್ತೆ, ಯಾಕಂದರೆ ಅಪ್ಪ ಅಮ್ಮನ ಬಿಟ್ಟು ದೂರ ಇದ್ದೀವಿ ಅಲ್ವಾ? ಆದರೆ ಅದ್ರದ್ದು ಪ್ರತಿಫಲ ಎಷ್ಟು ಚೆನ್ನಾಗಿರುತ್ತಲ್ವಾ? ಸೊ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿದ್ದೀರಾ, ನಾವೆಲ್ಲ ನಿಮ್ಮ ಹಾಗೆಯೇ ಅಪ್ಪ ಅಮ್ಮನ ಬಿಟ್ಟು ಈ ಹಾಸ್ಟೆಲಲ್ಲಿ ಓದಿ. ಈ ಹಾಸ್ಟೆಲಲ್ಲಿ ಓದಿದ್ರೆ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ? ಹಸಿವಿನ ಬೆಲೆ ಗೊತ್ತಾಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಾಗಿದೆಯಾ? ಆಮೇಲೆ ಕಷ್ಟ ಅಂದರೆ ಏನು ಅಂತ ಗೊತ್ತಾಗುತ್ತೆ ಅಲ್ವಾ? ಅಪ್ಪ ಅಮ್ಮನ ಬೆಲೆ ಗೊತ್ತಾಗುತ್ತೆ. ಎಷ್ಟೋ ಜನ ಸಿಟಿಲಿರೋ ಮಕ್ಕಳಿಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲ, ಸಮಯದ ಬೆಲೆ ಗೊತ್ತಿಲ್ಲ, ಪ್ರೀತಿ ಬೆಲೆ ಗೊತ್ತಿಲ್ಲ, ಊಟದ ಬೆಲೆ ಗೊತ್ತಿಲ್ಲ. ಅದೆಲ್ಲನ ನಿಮಗೆ ಸಿಗ್ತಾ ಇದೆ ಅಂದರೆ ನೀವು ತುಂಬ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಸಾಲ್ವ್ ಮಾಡೋಕ್ಕೆ ನೀವು ಧೈರ್ಯಶಾಲಿಗಳಾಗ್ತೀರಾ ಅಂತ ಅರ್ಥ. ನನ್ನನ್ನು ನೋಡಿ ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ, ಧೈರ್ಯವಂತರಾಗಿದ್ದೀರಾ ಅಂತ ಕೇಳ್ತೀರಲ್ವಾ? ಹಾಕಿ ನಿಮ್ಮ ಮಕ್ಕಳನ್ನು ಈ ಹಾಸ್ಟೆಲ್ಗೆ, ಜೀವನನೇ ಕಲಿಸ್ಬಿಡುತ್ತೆ.